Dear students, so today I am making some new effort. So now we shall solve some problems, NEET and CET problems related to combination of capacitors. Combination of capacitors. So daily I am going to solve 3 or 4 problems and I will going to post it. So you can make use of it. So first ನೋಡೋಣ combination of capacitors. Say you have two capacitors. Say it is one capacitor. This is another capacitor. So we have connected a wire like this. So it is having a capacitance C, this is having a capacitance C. Say it is point A, say it is point B. So it is point C not C, let it be some D ಅಂತ ಇಟ್ಕೊಳ್ಳಿ. ನಿಮಗೆ C ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಹಾಗಾದ್ರೆ ವಾಟ್ ಇಸ್ ದ ಈಕ್ವಲೆಂಟ್ ಕ್ಯಾಪಾಸಿಟೆನ್ಸ್ ಆಫ್ ದ ಕಾಂಬಿನೇಷನ್. ಇದು ಸಿ ಇದೆ ಕೆಪಾಸಿಟೆನ್ಸು. ಹಾಗಾದ್ರೆ ವಾಟ್ ಇಸ್ ದ ಈಕ್ವಲೆಂಟ್ ಕ್ಯಾಪಾಸಿಟೆನ್ಸ್ ಆಫ್ ದ ಕಾಂಬಿನೇಷನ್. ಆ ಕಾಂಬಿನೇಷನ್ ಈಕ್ವಲೆಂಟ್ ಕ್ಯಾಪಾಸಿಟೆನ್ಸ್ ಹೆಂಗಿದೆ ಅಂತ. ಸೊ ನನಗನ್ಸುತ್ತೆ ನೋಡಿದ ತಕ್ಷಣ ಸೇ ದೇ ಅಪಿಯರ್ ಟು ಬಿ ಸೀರೀಸ್. ಎರಡು ಸೀರೀಸಲ್ಲಿದ್ದಾವೆ ಅನಿಸುತ್ತೆ. But if you observe carefully, they are not in series. They are not in series. ಹೌದಾನೆ ನೋಡಿ, ಯಾಕಂದ್ರೆ ದಿಸ್ ಪಾಯಿಂಟ್ ಎ ಮತ್ತು ಇದು ಕನೆಕ್ಟೆಡ್ ಟು ಇಯರ್ ಅಂದರೆ ಪಾಯಿಂಟ್ ಎ ಆ್ಯಂಡ್ ಡಿ ಆರ್ ಅಟ್ ದ ಸೇಮ್ ಪೊಟೆನ್ಷಿಯಲ್. ದೇ ಆರ್ ದ ಸೇಮ್ ಪೊಟೆನ್ಷಿಯಲ್. ಮತ್ತು ಇನ್ನೊಂದು ಬೇರೆ ಪೊಟೆನ್ಷಿಯಲ್ ಇರೋ ಪಾಯಿಂಟ್ ಯಾವುದಂದರೆ ಬಿ. ಹೌದಾನೆ. ಸೊ ನೋಡೋಣ, ವಿ ವಿಲ್ ರಿರೈಟ್ ದ ಸರ್ಕ್ಯೂಟ್. ಸೊ ಇಟ್ ಈಸ್ ಪಾಯಿಂಟ್ ಎ, ದಿಸ್ ಈಸ್ ಪಾಯಿಂಟ್ ಬಿ. ಅದೇನೆ ಪಾಯಿಂಟ್ ಎ ನಥಿಂಗ್ ಬಟ್ ಪಾಯಿಂಟ್ ಡಿನೇ. ಕರೆಕ್ಟಾ? ನೋಡಿ, ದಿಸ್ ಸೇ ಕೆಪಾಸಿಟರ್ 1, ದಿಸ್ ಇಸ್ ಕೆಪಾಸಿಟರ್ಸು. This capacitor 1 is connected between A and B. So A and B ಮಧ್ಯೆ ಒಂದು capacitor. Correct? ಸರಿನಾ? Then capacitor, this is first capacitor. The capacitor 2 is again connected between B and D. B and D ಅಂದರೆ D is nothing but A. It is also in A. ಹೌದಾನೆ. So again we have another capacitor between B ಮತ್ತು A. B ಮತ್ತು A ಮಧ್ಯೆ ಅಥವಾ B ಮತ್ತು D ಬಂದು we have another capacitor. Correct? ನೋಡಿ. Now it is clear that this is parallel combination of two capacitors or capacitance C ಮತ್ತು C. So what is the equivalent capacitance? 2C. Equivalent capacitance is 2C. ಹೌದಾ? ಸೊ ಈ ಥರ you can solve many more problems. So this is one problem that I have used. So that because it is very simple. But ನಾವು ಅನ್ಸುತ್ತೆ ಸೊ ನೋಡಿದ ತಕ್ಷಣ ಸೇ ದೇ ಅಪೇರ್ ಟು ಬಿ ಇನ್ ಎಂಥದ್ದು ಪ್ಯಾರಲಲ್, ಐ ಮೀನ್ ಸೀರೀಸ್. ಬಟ್ ನಿಮಗೆ ಗೊತ್ತಿರೋಕ್ಕೆ ಈ ಥರ ಆಯಿತಾ. ಸೊ ಈ ಥರ ಎನಿ ಕಾಂಬಿನೇಷನ್ ಆಫ್ ಟೂ ಕ್ಯಾಪಾಸಿಟರ್ಸ್ ಮತ್ತು ಈ ಕಡೆ ಒಂದು ಇಫ್ ಯು ಗಿವ್ ಸಮ್ ವೈರ್, ಈ ಥರ ಒಂದು ವೈರ್ ಕನೆಕ್ಟ್ ಮಾಡಿಬಿಟ್ರೆ ಸೊ ಇಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್, ಯು ಶುಡ್ ರಿಮೆಂಬರ್ ಇಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಆಯಿತಾ. ಸೊ ನಾವು ಐ ಆಮ್ ಗೋಯಿಂಗ್ ಟು ಸಾಲ್ವ್ ಅನದರ್ ಪ್ರಾಬ್ಲಮ್. ಸೊ ಯಾವ 3 capacitors. This is one capacitor, this is another capacitor, this is another capacitor. ಹೌದಾನೆ. ಸೊ ವಿ ಹ್ಯಾವ್ ಕನೆಕ್ಟೆಡ್ ಎ ವೈರ್ ಬಿಟ್ವೀನ್. ಸೊ ಇಲ್ಲಿಂದ ಇಲ್ಲಿ ಒಂದು ವೈರ್ ಕನೆಕ್ಟ್ ಮಾಡಿದ್ದೀನಿ ಆಯಿತಾ. ಸೊ ದೆನ್ ಐ ಹ್ಯಾವ್ ಮೇಡ್ ಅನದರ್ ಕರೆಕ್ಷನ್. ಇದಲ್ಲ ತಪ್ಪಿದು. ಸೊ ನಾಟ್ ಇಯರ್ ಟು ಇಯರ್. ಸೊ ಕನೆಕ್ಟ್ ಎ ವೈರ್ ಬಿಟ್ವೀನ್ ಇಯರ್ ಆ್ಯಂಡ್ ಇಯರ್. ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಕನೆಕ್ಷನ್ ಬಿಟ್ವೀನ್ ಇಯರ್ ಮತ್ತು ಇಯರ್. ಕರೆಕ್ಟ್? ಸರಿ ತಾನೆ. ಸೊ ಈ ಕಾಲ್ಸ್ ಇಟ್ ಆಸ್ ಕಲರ್ ಚೇಂಜ್ ಮಾಡ್ತೀವಿ. ಈ ಕಾಲ್ಸ್ ಇಟ್ ಆಸ್ ಪಾಯಿಂಟ್ ಎ, ಈ ಕಾಲ್ಸ್ ಇಟ್ ಆಸ್ ಸಮ್ ಪಾಯಿಂಟ್ ಬಿ ಬಿಕಾಸ್ ಇಟ್ ಇಸ್ ಅ ಡಿಫರೆಂಟ್ ಪೊಟೆನ್ಷಿಯಲ್. ಈ ಕಾಲ್ಸ್ ಇಟ್ ಆಸ್ ಸಮ್ ಪಾಯಿಂಟ್ ಡಿ, ಈ ಕಾಲ್ಸ್ ಇಟ್ ಆಸ್ ಸಮ್ ಪಾಯಿಂಟ್ ಇ. ಆಲ್ ಆರ್ ಹ್ಯಾವಿಂಗ್ ದ ಕೆಪಾಸಿಟೆನ್ಸ್ ಸಿ ಮತ್ತು ಸಿ ಆ್ಯಂಡ್ ಸಿ. ಆಯಿತಾ. ಸೊ ಅವನ ಕ್ವಶನ್ ಏನು, ಇದು ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಎ ಮತ್ತು ಬಿ ಇದೆಯಲ್ಲ, ದಿಸ್ ಎ ಆ್ಯಂಡ್ ಬಿ. ಸೊ ಎ ಮತ್ತು ಬಿ ನೋಡಿ ವಾಟ್ ಇಸ್ ದ ಈಕ್ವಲೆಂಟ್ ಕೆಪಾಸಿಟೆನ್ಸ್, ವಾಟ್ ಇಸ್ ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಕೇಳಿದಾನೆ. ಕರೆಕ್ಟ್ ತಾನೆ. ಸೊ ಹಾಗಾದ್ರೆ ದ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಹೌದಾ? ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಹೌದಾನೆ. ಅಂದರೆ ದ ಕೆಪಾಸಿಟೆನ್ಸ್ ಆಫ್ ದಿಸ್ ಕೆಪಾಸಿಟರ್ ಅಂತ. ಹೌದಾನೆ. ಸೊ ದ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ದಟ್ ವಿಲ್ ಬಿ ಈಕ್ವಲ್ ಟು ಕೆಪಾಸಿಟೆನ್ಸ್ ಕ್ಯೂ ಈಸ್ ಈಕ್ವಲ್ ಟು ಸಿ ವಿ ಅಥವಾ ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ. ಹೌದಾ? ಅಂದರೆ ನೀನು ಈ ಸಿ ವ್ಯಾಲ್ಯೂ ಕಂಡುಹಿಡಬೇಕು ಅಂದರೆ ಯು ಶುಡ್ ನೋ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ. ಎ ಮತ್ತು ಬಿ ನಡುವೆ ಅಂದರೆ ವಿ ಎ ಮತ್ತು ವಿ ನಡುವೆ ಈ ಎ ಪಾಯಿಂಟು ಬಿ ಪಾಯಿಂಟ್ಗೆ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಯು ಶುಡ್ ಕ್ಯಾಲ್ಕುಲೇಟ್. ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಪಾಯಿಂಟ್ ಮತ್ತು ದಿಸ್ ಪಾಯಿಂಟ್. ಹೌದಾನೆ. ಸೊ ಇಫ್ ಯು ಕೇರ್ಫುಲಿ ಅಬ್ಸರ್ವ್, ಪೊಟೆನ್ಷಿಯಲ್ ಅಟ್ ಎ ವಿಲ್ ಬಿ ಈಕ್ವಲ್. ನೋಡಿ ಎನಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆಯೋ ನೋಡಿ, ಎಲ್ಲೋಗಿದೆ ಇದು, ಡಿನಲ್ಲಿ ಅಷ್ಟೇ ಪೊಟೆನ್ಷಿಯಲ್ ಇದೆ, ವಿ ಡಿನಲ್ಲೂ ಅಷ್ಟೇ ಪೊಟೆನ್ಷಿಯಲ್ ಇದೆ. ಕರೆಕ್ಟ್? ಸರಿ ತಾನೆ. ಮತ್ತು ನೋಡಿ ಡಿ ಆ್ಯಂಡ್ ಡಿ ಆರ್ ಕನೆಕ್ಟೆಡ್ ದ ಸೇಮ್ ಪಾಯಿಂಟ್ಸ್. ಡಿ ಆ್ಯಂಡ್ ಡಿ ಆರ್ ಕನೆಕ್ಟೆಡ್ ದ ಸೇಮ್ ಪಾಯಿಂಟ್ಸ್ ವಿಚ್ ಆರ್ ಸೇಮ್ ಪೊಟೆನ್ಷಿಯಲ್. ಸೊ ಹಾಗಾದ್ರೆ ವಿ ಡಿ ಪೊಟೆನ್ಷಿಯಲ್ ಅಷ್ಟು ಡಿ ಎಷ್ಟು ಇರುತ್ತೋ, ಡಿನಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆಯೋ ಇನಲ್ಲಿ ಅಷ್ಟೇ ಪೊಟೆನ್ಷಿಯಲ್ ಇದೆ. ವಿ ಇನಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆಯೋ ಬಿನಲ್ಲಿ ಅಷ್ಟೇ ಪೊಟೆನ್ಷಿಯಲ್ ಇದೆ, ವಿ ಬಿ. ಅಂದರೆ ಇಫ್ ಯು ಅಬ್ಸರ್ವ್ ದ ಡಯಾಗ್ರಾಮ್ ಕೇರ್ಫುಲಿ, ಪೊಟೆನ್ಷಿಯಲ್ ಅಟ್ ಎ, ಪೊಟೆನ್ಷಿಯಲ್ ಅಟ್ ಡಿ, ಪೊಟೆನ್ಷಿಯಲ್ ಅಟ್ ಇ ಮತ್ತು ಪೊಟೆನ್ಷಿಯಲ್ ಅಟ್ ಬಿ ಆರ್ ಸೇಮ್. ಹೌದಾನೆ. ಸೊ ದೇರ್ ಫಾರ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ದಿಸ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ದಟ್ ವಿಲ್ ಬಿ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ದ ಚಾರ್ಜ್ ಆನ್ ದಿಸ್ ಕೆಪಾಸಿಟರ್. ಹೌದಾ? ಎಲ್ಲಿ ನಾವು ಪೊಟೆನ್ಷಿಯಲ್ ಕೆಪಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅದ್ರ ಮೇಲೆ ಇರೋ ಚಾರ್ಜು
ಡಿವೈಡ್ ಬೈ ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಎಂಡ್ಸ್ ಅಂದರೆ ವಿ ಎ ಮೈನಸ್ ವಿ ಬಿ, ಕರೆಕ್ಟ್. ದಟ್ ಈಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ಅಂದರೆ ಪೊಟೆನ್ಷಿಯಲ್ ಅಟ್ ಎ ಮೈನಸ್ ಪೊಟೆನ್ಷಿಯಲ್ ಅಟ್ ಬಿ, ದಟ್ ಇಸ್ ವಿ ಎ ಮೈನಸ್ ವಿ ಬಿ, ದಟ್ ದಿಸ್ ವಿ ರೆಪ್ರೆಸೆಂಟ್ ವಿ ಎ ಮೈನಸ್ ವಿ ಬಿ, ಆಯಿತಾ. ಬಟ್ ಪೊಟೆನ್ಷಿಯಲ್ ಅಟ್ ಎ ಎಷ್ಟಿದೆ, ಪೊಟೆನ್ಷಿಯಲ್ ಅಟ್ ಬಿ ಇದೆ, ದೇರ್ಫೋರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಝೀರೋ, ಹೌದಾನೆ. ಸೊ ನಿಮಗೆ ಗೊತ್ತು ಎನಿಥಿಂಗ್ ಬೈ ಝೀರೋ ಈಸ್ ಇನ್ಫಿನಿಟಿ. ಸೊ ದೇರ್ಫೋರ್ ದ ಕೆಪಾಸಿಟೆನ್ಸ್ ಆಫ್ ದಿಸ್ ಕೆಪಾಸಿಟರ್ ಸಿ ಈಸ್ ಇನ್ಫಿನಿಟಿ. ಎಂಥದ್ದು? ಇನ್ಫಿನಿಟಿ. ಅದು ದಟ್ ಈಸ್ ದ ಸೊಲ್ಯೂಷನ್. ದ ಕೆಪಾಸಿಟೆನ್ಸ್ ಬಿಟ್ವೀನ್ ದಟ್ ಕೆಪಾಸಿಟರ್ ಈಸ್ ಇನ್ಫಿನಿಟಿ, ಕರೆಕ್ಟ್. ಇನ್ ದ ಸೇಮ್ ಮ್ಯಾನರ್, ಆಯಿತಾ. ಸೊ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಅನದರ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ನೋಡೋಣ, ಆಯಿತಾ. ಸೊ ದೀಸ್ ಆರ್ ವೆರಿ ಸಿಂಪಲ್ ಪ್ರಾಬ್ಲಮ್ಸ್, ಹೌದಾನೆ. ಸೊ ಬಟ್ ದೇ ಆರ್ ಕೇಳಿದ್ರೆ ನಮಗೆ ಅನಿಸುತ್ತೆ ನಾವು ವಿಲ್ ಮೇಕ್ ಸಮ್ ರಾಂಗ್ ಕ್ಯಾಲ್ಕುಲೇಷನ್. ದಟ್ಸ್ ವೈ ಅವು ಸಿಂಪಲ್ಲೇ ಇರ್ತವೆ, ಬಟ್ ನಮಗೆ ಐಡಿಯಾ ಗೊತ್ತಿರಲ್ಲ ಹೌ ಟು ಮೇಕ್ ದೆಮ್ ಅಂತ, ಆಯಿತಾ. ಸೊ ದೆನ್ ಐ ವಿಲ್ ರೈಟ್ ದ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ವಿಡಿಯೋ. ಸೊ ಯಾವ 3 ಕೆಪಾಸಿಟರ್ ನೋಡಿ, ಒಂದು ಈ ಥರ ಇದೆ. ಇನ್ ದ ಅರೇಂಜ್ ಇನ್ ದ ಫಾರ್ಮ್ ಆಫ್ ಎ ಟ್ರಯಾಂಗಲ್, ಅರೇಂಜ್ ಇನ್ ದ ಫಾರ್ಮ್ ಆಫ್ ಎ ಟ್ರಯಾಂಗಲ್. ಈ ಥರ 3 ಕೆಪಾಸಿಟರ್ನ ಈ ಥರ ಅರೇಂಜ್ ಮಾಡಿದೆ. ಈಚ್ ದಿಸ್ ಈಸ್ ಆಫ್ 2 ಮೈಕ್ರೋಫ್ಯಾರಡ್, ದಿಸ್ ಈಸ್ ಆಫ್ 3 ಮೈಕ್ರೋಫ್ಯಾರಡ್, ಆಯ್ತಾನೆ. ದಿಸ್ ಈಸ್ ಆಫ್ 2 ಮೈಕ್ರೋಫ್ಯಾರಡ್. ಅವನು ಹೇಳ್ತಾನೆ 3 capacitors ಆರ್ ಕನೆಕ್ಟೆಡ್ ಇನ್ ದ ಆರ್ಮ್ಸ್ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ ಆಸ್ ಶೋನ್. ದಿಸ್ ಈಸ್ ಆರ್ಮ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ. ಈ 5 ವೋಲ್ಟ್ ಇಸ್ ಅಪ್ಲೈಡ್ ಬಿಟ್ವೀನ್ ಎ ಆ್ಯಂಡ್ ಬಿ. ಎ ಮತ್ತು ಬಿ ನಡುವೆ ಏನು ಮಾಡ್ತಾನೆ, ನಾನು 5 ವೋಲ್ಟಷ್ಟು ಬ್ಯಾಟ್ರಿ ಕನೆಕ್ಟ್ ಮಾಡ್ಬೋದು. ಇಟ್ ಇಸ್ 5 ವೋಲ್ಟ್ ಬ್ಯಾಟ್ರಿ, ಹೌದಾನೆ. ದೆನ್ ದ ವೋಲ್ಟೇಜ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಈಸ್, ಈ ಪಾಯಿಂಟ್ ಬಿಗೂ ಮತ್ತು ಸಿಗೂ ಎಷ್ಟು ವೋಲ್ಟೇಜ್ ಇದೆ, ವಾಟ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಅಂದರೆ ನೀನು ಕಂಡುಹಿಡಬೇಕು. ವಾಟ್ ಇಸ್ ದ ವಿ ಬಿಟ್ವೀನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಕೆಪಾಸಿಟರ್ 3 ಮೈಕ್ರೋಫ್ಯಾರಡ್ ಅಂತ, ಆಯಿತಾ. ನೋಡಿ ಇಲ್ಲಿ ಈ 2 ಮೈಕ್ರೋಫ್ಯಾರಡ್ ಇದೆಯಲ್ಲ, ದಿಸ್ 2 ಮೈಕ್ರೋಫ್ಯಾರಡ್ ಆ್ಯಂಡ್ ಕಾಂಬಿನೇಷನ್ ಆಫ್ ದಿಸ್ 2 ಮೈಕ್ರೋಫ್ಯಾರಡ್ ಮತ್ತು 3 ಮೈಕ್ರೋಫ್ಯಾರಡ್ ದೇ ಆರ್ ಇನ್ ಪ್ಯಾರಲಲ್, ಹೌದಾನೆ. ಅಂದರೆ ಈ 2 ಮೈಕ್ರೋಫ್ಯಾರಡ್ ಈ ಅಕ್ರಾಸ್ 5 ವೋಲ್ಟ್ ಪೊಟೆನ್ಷಿಯಲ್ ಡ್ರಾಪ್ ಆದರೆ ಇವೆರಡರ ನಡುವೆನೂ ಅಷ್ಟೇ 5 ವೋಲ್ಟ್ ಡ್ರಾಪ್ ಆಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತು, ಇನ್ ಪ್ಯಾರಲಲ್ ಕಾಂಬಿನೇಷನ್ ಪಿ ಡಿ ವಿಲ್ ರಿಮೇನ್ ಕಾನ್ಸ್ಟೆಂಟ್. ಸೊ ದೇರ್ಫೋರ್ ನಾನು ಬರ್ತೀನಿ, ಯಾಕಂದರೆ ಐ ವಿಲ್ ರೈಟ್ ದಟ್ ಡಯಾಗ್ರಾಮ್. ದಿಸ್ ಈಸ್ 2 ಮೈಕ್ರೋಫ್ಯಾರಡ್ ಮೇಲ್ಗಡೆ ಇರೋದು, ಮತ್ತು ಮೇಲ್ಗಡೆ ಇರೋದು 3 ಮೈಕ್ರೋಫ್ಯಾರಡ್. ಇವೆರಡನ್ನ ಬರೋದು, ಇನ್ನು ನಾನು ಬರೆಯಲ್ಲ, ಇದು ನಾಟ್ ಗೋಯಿಂಟ್ ರೈಟ್. ಯಾಕಂದರೆ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಇರುತ್ತೋ ಇವೆರಡು ಕಾಂಬಿನೇಷನ್ ಅಷ್ಟೇ ಪೊಟೆನ್ಷಿಯಲ್ ಡ್ರಾಪ್ ಇರುತ್ತೆ. ಸೊ ದೇರ್ಫೋರ್ ಬಿಟ್ಟಾಕ್ಬಿಟ್ಟೆ, ಯಾಕಂದ್ರೆ ಅವನ ಅದ್ರ ಬಗ್ಗೆ ಕೇಳಿಲ್ಲ. ಸೊ ಆಸ್ಕಿಂಗ್ ಟು ಫೈಂಡ್ ದ ಪಿ ಡಿ ಅಕ್ರಾಸ್ 3 ಮೈಕ್ರೋಫ್ಯಾರಡ್ ಕೆಪಾಸಿಟರ್. ಸೊ ದೇರ್ಫೋರ್ ದ ಪಿ ಡಿ ಅಕ್ರಾಸ್ 3 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ನಾನು ಏನು ಮಾಡ್ತೀನಿ, ಮೇಲ್ಗಡೆ 2 ಕೆಪಾಸಿಟರ್ ಮಾತ್ರ ಬರ್ತೀನಿ. ಒಂದು 2 ಮೈಕ್ರೋಫ್ಯಾರಡ್, ಇನ್ನೊಂದು 3 ಮೈಕ್ರೋಫ್ಯಾರಡ್, ಆಯಿತಾ. ಸೊ ವಾಟ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್, ಮೈಕ್ರೋಫ್ಯಾರಡ್. ಪೊಟೆನ್ಷಿಯಲ್ ಡ್ರಾಪ್ ಎಷ್ಟಿದೆ ಎರಡು ನಡುವೆ, ದಟ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್ ಆಫ್ 5 ವೋಲ್ಟ್. 5 ವೋಲ್ಟ್ ಅಷ್ಟು ಪೊಟೆನ್ಷಿಯಲ್ ಡ್ರಾಪ್ ಇದೆ ಟೋಟಲ್. ಸೊ ದೀಸ್ ಟು ಆರ್ ಇನ್ ಸೀರೀಸ್. ನಿಮಗೆ ಗೊತ್ತು, ಇನ್ ಸೀರೀಸ್ ಪೊಟೆನ್ಷಿಯಲ್ ಡಿವೈಡ್ಸ್ ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್. ಅಂದರೆ 2 ಮೈಕ್ರೋಫ್ಯಾರಡ್ ಮೇಲೆ ಎಷ್ಟು ಚಾರ್ಜ್ ಇರುತ್ತೋ 3 ಮೈಕ್ರೋಫ್ಯಾರಡ್ ಮೇಲೆ ಅಷ್ಟೇ ಚಾರ್ಜ್ ಇರುತ್ತೆ, ಹೌದಾನೆ. ಸೊ ಕ್ಯೂ ಬೈ ಸಿ, ಹೌದಾನೆ. ಸೊ ನಮಗೆ ಗೊತ್ತು ಕ್ಯೂ ಈಸ್ ಈಕ್ವಲ್ ಟು ಸಿ ವಿ, ಬಟ್ ವಿ ಈಸ್ ಈಕ್ವಲ್ ಟು ಕ್ಯೂ ಬೈ ಸಿ. ಅಂದರೆ ವಿತ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದಿಸ್, ಅದು ಟೋಟಲ್ ಪೊಟೆನ್ಷಿಯಲ್ ಡ್ರಾಪ್ 5 ವೋಲ್ಟ್ ಇದೆ. ಇಲ್ಲಿ V1 ಇದೆ ಅಂತ ಇಟ್ಟು ಡ್ರಾಪ್, ಇಲ್ಲಿ V2 ಅಂತ ಇಟ್ಟಿವಿ, ಹೌದಾನೆ. ಸೊ ದಿಸ್ V1 ವಿಲ್ ಬಿ ಈಕ್ವಲ್ ಟು, ಅದು ನಮಗೆ ಗೊತ್ತು, ಕ್ಯೂ ಈಸ್ ಈಕ್ವಲ್ ಟು ಸಿ ವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಹೌದಾನೆ. ಕ್ಯೂ ಈಸ್ ಈಕ್ವಲ್ ಟು ಸಿ ವಿ, ದೇರ್ಫೋರ್ ವಿ ವಿಲ್ ಬಿ ಈಕ್ವಲ್ ಟು ಚಾರ್ಜ್ ಆನ್ ದಿಸ್ ಕೆಪಾಸಿಟರ್ ಕ್ಯೂ ಡಿವೈಡ್ ಬೈ ದ ಕೆಪಾಸಿಟೆನ್ಸ್ C1 ಪ್ಲಸ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದಿಸ್ 3 ಮೈಕ್ರೋಫ್ಯಾರಡ್, ದಟ್ ವಿಲ್ ಬಿ ಈಕ್ವಲ್ ಟು ಚಾರ್ಜ್ ಆನ್ ದಟ್ ಕೆಪಾಸಿಟರ್. ಯಾಕಂದರೆ ನಿಮಗೆ ಸೀರೀಸಲ್ಲಿ ಚಾರ್ಜ್ ಮೀನ್ಸ್ ಕಾನ್ಸ್ಟೆಂಟ್, ಎರಡಕ್ಕೂ ಕ್ಯೂ ಹಾಕ್ಬಿಡ್ತೀನಿ, ಹೌದಾನೆ. ಡಿವೈಡ್ ಬೈ ದ ಕೆಪಾಸಿಟೆನ್ಸ್ C2. ದಿಸ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್ V1, this is the potential drop V2. The total potential drop will be ಎಷ್ಟು 5 volt. That will be equal to 5 volt. ಇವಾಗ ಏನು ಮಾಡೋಣ, ಫ್ರಮ್ ದಿಸ್ ವಿ ಕ್ಯಾನ್ ಫೈಂಡ್ ಕ್ಯೂ, ಆಯಿತಾ. ಸೊ ಹೌ ಟು ಫೈಂಡ್ ಕ್ಯೂ ನೀವು ನೋಡ್ಬೋದು, ಹೌ ಟು ಫೈಂಡ್ ಕ್ಯೂ, ಆಯಿತಾ. ಏನಿದೆ ನಮ್ಮ ಫಾರ್ಮುಲಾ, Q/2, ಆಯಿತಾ. ಸೊ ಇಲ್ಲಿ ರಬಿಟ್ ನೀವು ಬೇಕಾದ್ರೆ ಬರ್ಕೊಂಡು ಆಮೇಲೆ ಯು ಕ್ಯಾನ್ ಕಂಟಿನ್ಯೂ ವಾಚಿಂಗ್ ದ ವಿಡಿಯೋ, ಆಯಿತಾ. ಏನು ಬರ್ತೀವಿ ನಾವು, Q/2, ದಿಸ್ 2 ಮೈಕ್ರೋಫ್ಯಾರಡ್, 2 ಬರಿತೀನಿ ಅಷ್ಟೇ, ಮೈಕ್ರೋಫ್ಯಾರಡ್ ಬರೆಯಲ್ಲ. ಪ್ಲಸ್ ದಿಸ್ Q/3 ಈಸ್ ಈಕ್ವಲ್ ಟು 5. ಎಲ್ ಸಿ ಎಮ್ ಎಷ್ಟು 6 ಆಗುತ್ತೆ. ಇದು 3Q + 2Q ಅಂದರೆ 5Q ಆಗುತ್ತೆ, ಈಸ್ ಈಕ್ವಲ್ ಟು 5. ಈ 5 ಕ್ಯಾನ್ಸಲ್ ಆದರೆ Q ವಿಲ್ ಬಿ ಈಕ್ವಲ್ ಟು 6 ಮೈಕ್ರೋಕೂಲಮ್. ಅಂದರೆ ಎರಡರ ಮೇಲೂ 6 ಮೈಕ್ರೋಕೂಲಮ್ ಅಷ್ಟು ಚಾರ್ಜ್ ಇತ್ತು. ಇದ್ರ ಮೇಲೆ 6 ಮೈಕ್ರೋಕೂಲಮ್, ಇದ್ರ ಮೇಲೆ 6 ಮೈಕ್ರೋಕೂಲಮ್, ಹೌದಾ. ನಮಗೆ ನೋಡಿ 3 ಮೈಕ್ರೋಕೂಲಮ್ ಚಾರ್ಜ್ ಗೊತ್ತಾಯಿತು. ದ ಕೆಪಾಸಿಟೆನ್ಸ್ ವಿ ಕ್ಯಾನ್ ಫೈಂಡ್ ದ potential V is equal to, ಹೌದಾ. Q is equal to C V. Again I am telling, Q is equal to C, V is equal to Q by C. What is Q? 6 microcoulomb. What is V? ಎಷ್ಟಿದೆ ಪೊಟೆನ್ಷಿಯಲ್ ಡ್ರಾಪ್, ವಿ ಶುಡ್ ಕ್ಯಾಲ್ಕುಲೇಟ್, ಹೌದಾನೆ. V is equal to Q ಗೊತ್ತೆ, C. ವಾಟ್ ಈಸ್ ಕಿ C? ದಟ್ ಈಸ್ 3 ಮೈಕ್ರೋಫ್ಯಾರಡ್, ಹೌದಾನೆ. ಸೊ ಮೈಕ್ರೋ ಎಲ್ಲ ಕ್ಯಾನ್ಸಲ್, ಇಟ್ ವಿಲ್ ಬಿ 2 ವೋಲ್ಟ್. V will be 2 ವೋಲ್ಟ್. ಅಂದರೆ
ಅಕ್ರಾಸ್ ದಿಸ್ ಕೆಪಾಸಿಟರ್ ದ ಪೊಟೆನ್ಷಿಯಲ್ ಡ್ರಾಪ್ ವಿಲ್ ಬಿ 2 ವೋಲ್ಟ್. ಎಷ್ಟು ಡ್ರಾಪ್ ಇರುತ್ತೆ? 2 ವೋಲ್ಟ್. ಆಯಿತಾ? ದಟ್ ವಿಲ್ ಬಿ 2 ವೋಲ್ಟ್.